ನಿಮ್ಮನ್ನು ಇಲ್ಲಿವರೆಗೂ ಇಷ್ಟರ ಮಟ್ಟಿಗೆ ತಂದಿಟ್ಟಿದ್ದಾರಲ್ಲ ಇತಿಹಾಸ ಪುರುಷರು, ಅವರನ್ನು ಸ್ಮರಿಸ್ಕೊಳ್ಳೋದು ಇದೊಂದು ಪಿತೃಋಣ ಅಲ್ವೇ? ಅಲ್ವಾ? ಈಗ ಅವ್ರು ಹೇಳ್ಕೊತಾರೆ ನಾವು ಮುಸ್ಲಿಮ್ರು ಅಂತ. ಅದಕ್ಕೆ ಅವರು ಡೆಫಿನೇಷನ್ ಕುರಾನಲ್ಲಿ ನಂಬಿಕೆ ಇರೋರೆಲ್ಲ ಮುಸ್ಲಿಮ್ರು ಹೀಗೆ ಹೇಳ್ಕೊತಾರೆ. ಈಗ ನಮ್ಮಲ್ಲಿ ಹಾಗೆ ಹೇಳೋಕ್ಕಾಗತ್ತಾ? ನಮ್ಮಲ್ಲಿ ಎಷ್ಟು ಪಂಥಗಳಿದೆ, ಎಷ್ಟು ಪಂಗಡಗಳಿದೆ. ಈಗ ನೀವು ಕ್ರಿಶ್ಚಿಯನ್ನ, ಬೈ ಫೈತ್ ಯು ಮೈಟ್ ಬಿ ಎ ಕ್ರಿಶ್ಚಿಯನ್. ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಯುವರ್ ಹೋಲಿ ಲ್ಯಾಂಡ್ ಅಂತ ಅಂದ್ಕೊಂಡ್ರೆ ನೀನು ಹಿಂದೂ ಆಗ್ಬೋದು. ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಇದು ಸನಾತನ ಧರ್ಮೀಯರು ಅನ್ನೋವಂಥ ಒಂದು ವಿಶ್ವಾಸ ನಮಗಿದೆಯಲ್ಲ, ಗೌರವ ಇದೆಯಲ್ಲ, ಇದನ್ನು ಉಳಿಸಿದವರು ಯಾರು ಅನ್ನೋದು ಅವ್ರ ಪ್ರಶ್ನೆ. ಮೂರು ಗ್ರಂಥಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಭಾರತೀಯ ಇತಿಹಾಸದ 6 ಚಿನ್ನದ ಯುಗಗಳು ಅನ್ನೋದು ಒಂದು. ಅಂದರೆ 6 ಗೋಲ್ಡನ್ ಈಪಾಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದು ಇಂಗ್ಲೀಷಿಗೆ ತರ್ಜುಮೆ ಆಗುತ್ತೆ. ಅವರು ಮೊದಲು ಮರಾಠಿನಲ್ಲಿ ಬರೀತಾರೆ. ಸೋನಾರೆ ಪನ್ನೆ ಅಂತ 6 ಪುಟಗಳು ಅನ್ನೋ ಥರದಲ್ಲಿ. ಅದಾದ ಮೇಲೆ ಇನ್ನೊಂದು ದಿ ಮರಾಠ ಮೂಮೆಂಟ್ ಆರ್ ಹಿಂದೂ ಪದ ಪಾದಶಾಹಿ ಅಂತ ಒಂದು ಪುಸ್ತಕ ಬರೀತಾರೆ. ಈಗ 17ನೇ ಶತಮಾನದಿಂದ 19ನೇ ಶತಮಾನದ ಆದಿಯವರೆಗೆ ಯಾರು ಈ ದೇಶವನ್ನು ಹಿಡಿದಿಟ್ಟಿದ್ರು ಅಂತ, ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ನಮ್ಮ ವಿದೇಶಿಗಳು, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಅವರು ಇವರು ಮುಸಲ್ಮಾನರು ಮಾಡಿದ ಪ್ರಯತ್ನಗಳು ಒಂದಲ್ಲ ಎರಡಲ್ಲ. ಅವರ ಸಮಸ್ತವನ್ನು ಧಾರೆ ಎರೆದಿದ್ದಾರೆ ಪಾಪ ಈ ದೇಶವನ್ನು ಹಾಳು ಮಾಡೋದಕ್ಕೆ, ಅದು ಈ ಧರ್ಮವನ್ನು ಹಾಳು ಮಾಡೋದಕ್ಕೆ. ಇಂಥ ಸಂದರ್ಭದಲ್ಲಿ ಯಾರು ಹಿಡಿದಿಟ್ರು? ಇವತ್ತಿಗೂ ಅದನ್ನು ಹಿಂದೂ ದೇಶ ಅಂತ ಕರೀತಾರಲ್ಲ ಬೇರೆಯವರು. ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಇದು ಸನಾತನ ಧರ್ಮೀಯರು ಅನ್ನೋವಂಥ ಒಂದು ವಿಶ್ವಾಸ ನಮಗಿದೆಯಲ್ಲ, ಗೌರವ ಇದೆಯಲ್ಲ, ಇದನ್ನು ಉಳಿಸಿದವರು ಯಾರು ಅನ್ನೋದು ಅವ್ರ ಪ್ರಶ್ನೆ. ಅದಕ್ಕೋಸ್ಕರವಾಗಿ ಇತಿಹಾಸ ಬರೆದ್ರು. ಯಾವ್ಯಾವ ಕಾಲದಲ್ಲಿ ಯಾರ್ಯಾರು, ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬರು ಮಾಡಿದ್ರು ಆ ಕೆಲಸವನ್ನು. ಈ 17ರಿಂದ 19ನೇ ಶತಮಾನದ ಆರಂಭದವರೆಗೂ ಮಾಡಿದ್ದ ಆ ಕೆಲಸವನ್ನು ಮರಾಠರು. ಅದಕ್ಕೆ ಮರಾಠ ಮೂಮೆಂಟ್ ಆರ್ ಹಿಂದೂ ಪದ ಪಾದಶಾಹಿ ಅಂತ. ಅದು ಆಮೇಲೆ ಬರೋಣ, ತುಂಬ ಡೀಟೇಲಾಗಿ ಮಾತಾಡೋಣ ಅದರ ಬಗ್ಗೆ. ಇನ್ನೊಂದು ಸಿಖ್ಖರ ಇತಿಹಾಸ. ಸಿಖ್ಖರ ಬಗ್ಗೆ ಅಪಾರವಾದಂಥ ಗೌರವ ಸಾವರ್ಕರ್ಗೆ. ಮಹಾರಾಜ ರಣಜಿತ್ ಸಿಂಗ್ ಅವರೆಲ್ಲ ಅದು ಒಂದು ಅವರು ಮೆರೆದಂಥ ಕ್ಷಾತ್ರ. ಇವತ್ತಿಗೂ ಕೂಡ ನಮ್ಮ ಆರ್ಮಿಯಲ್ಲಿ ಇರೋವಂಥವರು ಎಲ್ಲ ಸಿಖ್ಖರೇ ಅಲ್ವೇ? ನಮ್ಮ ಕೊಡಗಿನ ವೀರರು ಹಾಗೆ ಕರ್ನಾಟಕದಲ್ಲಿ ಇಡೀ ಭಾರತಕ್ಕೆ ಅವರು ದೇ ಆರ್ ದಿ ಆರ್ಮ್ ಆಫ್ ಭಾರತ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರ ಇತಿಹಾಸವನ್ನು ಬರೆದಿದ್ದರು. ಒಂದು ಗುರು ಗೋವಿಂದ ಸಿಂಗ್ರು ಅವರು ಮಾಡಿದಂಥ ಹೋರಾಟ ನೋಡಿ. ಅವರು ಧರ್ಮಗುರುಗಳು ಹೌದು, ಹಾಗೆ ಅಂತ ಶಸ್ತ್ರ ಸನ್ಯಾಸ ಮಾಡಿದವರಲ್ಲ. ಅವರು ಸ್ವತಃ ಹೋರಾಟಗಾರರು. ಅವರು ಮಕ್ಕಳನ್ನೇ ಬಲಿ ಕೊಡಬೇಕಾಯಿತು. ಅಂಥ ಒಂದು ದುಷ್ಟ ಪ್ರಸಂಗಗಳು ಎದುರಾಗುತ್ತೆ ಅವರಿಗೆ. ಅವರ ಜೀವನದಲ್ಲಿ ದುರ್ಭರ ಪ್ರಸಂಗಗಳು, ದುರಂತ ಪ್ರಸಂಗಗಳು. ಆ ಗುರು ಗೋವಿಂದ ಸಿಂಗ್ ಅವ್ರ ಬಗ್ಗೆ ಎಲ್ಲ ಅಪಾರವಾದಂತಹ ಭಕ್ತಿ, ಪ್ರೀತಿ, ಗೌರವ ಎಲ್ಲವನ್ನೂ ಇಟ್ಕೊಂಡಿದ್ದವರು. ಈ ಸಿಖ್ಖರ ಇತಿಹಾಸ ಅದು ಏನು ಮಾಡಿದೆ ಈ ದೇಶಕ್ಕೆ ಅಂತ. ಒಂದು ಈ ಬಾಲಾಕೋಟ್ ಇದೆಯಲ್ಲ, ಅಲ್ಲೇ ಒಬ್ಬನ್ನು ಸಾಯಿಸಿದ್ರು ಇವರು, ನನ್ನ ಸಿಖ್ಖರು, ಮಹಾರಾಜ ರಣಜಿತ್ ಸಿಂಗನ ಮಗ. ಅದಕ್ಕೋಸ್ಕರವಾಗಿ ಅದು ಅವ್ರಿಗೆ ಬಹಳ ಪವಿತ್ರವಾದ ಕ್ಷೇತ್ರ. ಅಂದರೆ ಅದನ್ನೇ ಉಳಿಸ್ಕೊಂಡಿರೋದು. ಇವ್ರು ಹೋಗಿ ಹೊಡೆದಿದ್ದು ಬಾಲಾಕೋಟಲ್ಲೇ 16ರಲ್ಲಿ. ಅದರಿಂದ ಇತಿಹಾಸ ಬಿಡೋದಿಲ್ಲ. ನೀವು ಬಿಟ್ಟರು ಅದು ನಿಮ್ಮನ್ನು ಅಂಟ್ಕೊಂಡು ಬರುತ್ತೆ ಅಲ್ವಾ? ಬಾಲಕ್ಕೆ ಬೆಂಕಿ ಹಚ್ಚಿಬಿಟ್ರೆ ನೀವು ಬಾಲ ಇರೋವರೆಗೂ ಆ ಬೆಂಕಿ ಬರ್ತಾನೆ ಇರುತ್ತೆ ನಿಮ್ಮ ಹಿಂದೆ. ಆ ರೀತಿ ಇತಿಹಾಸ ನಮ್ಮದು. ಯಾವುದು ಕೂಡ ಯಾರೂ ಮರೆಯೋ ಹಾಗೆ ಇಲ್ಲ. ಆದರೆ ಓದಬೇಕು ಹಾಗೆ ಅಂತ ಹೇಳಿಬಿಟ್ಟು ಹಳೆಯದ ಈ ಕೆಟ್ಟ ವ್ರಣಗಳನ್ನೇ ಮತ್ತೆ ಕೆರಚಿ ಗಾಯ ಮಾಡ್ತಾ ಇರಬೇಕಂತ ಅದಲ್ಲ. ಇವತ್ತು ಗಾಯ ಮಾಡಿಸ್ಕೊಳ್ದೇ ಇರಬೇಕಾದ್ರೆ ಏನು ಬೇಕೋ ಅದನ್ನು, ಆ ಎಚ್ಚರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಆ ಸತ್ವವನ್ನು ಹೀರ್ಕೋಬೇಕು ಅನ್ನೋದಕ್ಕೋಸ್ಕರ ಇತಿಹಾಸವನ್ನು. ಆಮೇಲೆ ನಿಮ್ಮನ್ನು ಇಲ್ಲಿವರೆಗೂ ಇಷ್ಟರ ಮಟ್ಟಿಗೆ ತಂದಿಟ್ಟಿದ್ದಾರಲ್ಲ ಇತಿಹಾಸ ಪುರುಷರು, ಅವರನ್ನು ಸ್ಮರಿಸ್ಕೊಳ್ಳೋದು ಇದೊಂದು ಪಿತೃಋಣ ಅಲ್ವೇ? ನಮ್ಮಲ್ಲಿ ಹೇಳ್ತೀವಿ ಪಿತೃಋಣ, ಋಷಿ ಋಣ ಇವನ್ನೆಲ್ಲ ತೀರಿಸ್ಬೇಕು ಅಂತ. ತೀರಿಸ್ಬೇಕ್ರಿ. ಇತಿಹಾಸವನ್ನು ಓದಿ ಸರಿಯಾಗಿ ತಿಳ್ಕೊಂಡು ಪಿತೃಋಣ ತೀರಿಸೋವಂಥದ್ದು. ನಾವು ಪಿತೃಪಕ್ಷ ಮಾಡ್ತೀವಲ್ಲ, ಮಹಾಲಯ ಅಮಾವಾಸ್ಯೆ ಮಾಡ್ತೀವಲ್ಲ, ಯಾಕೆ ಇದನ್ನು ಮಾಡಿ ಅನ್ನೋ ಅರ್ಥದಲ್ಲಿ ಅವರು ಬರೆದಿದ್ದಾರೆ. ಅದೇ 3 ಗ್ರಂಥಗಳನ್ನು ಬರೆದರು.
ಆದರೆ ಸಾವರ್ಕರು ಎಲ್ಲೆಲ್ಲಿ ಓಡಾಡ್ತಾಯಿದ್ರು, ಅವರನ್ನು ಹೇಗೆ ಅಟ್ಟಾಡಿಸಿದ್ರು ಅಂತ ಹೇಳಿದ್ರೆ ಬಹಳ ಹಿಂದೆಯೇ ಈ ಸಿಖ್ಖರ ಇತಿಹಾಸವನ್ನು ಬರೆದಿದ್ರು. ಅದು ಹೋಗ್ಬಿಡ್ತು. ಆದರೆ ಅದು ಎಲ್ಲಿ ಹೋಗುತ್ತೆ, ಈ ಪುಸ್ತಕ ಸಿಕ್ಕಿರೋದೇ ಹೆಚ್ಚು. 1857ರ ಸಂಗ್ರಾಮ ಇದೆಯಲ್ಲ, 1857, ಇದು ಯಾವ್ಯಾವ ದೇಶಕ್ಕೆ ಹೋಗಿ ಎಲ್ಲೆಲ್ಲಿ ಹೋಗಿ ಟ್ರಾನ್ಸ್ಲೇಟ್ ಆಗಿ ಈ ಲಿಪಿಲಿ ಬರೆದು ಆ ಲಿಪಿಲಿ ಬರೆದು ಅದು ಏನೋ ವಿಶ್ವ ಪರ್ಯಟನೆ ಮಾಡಿದೆ ಅದು ಕೊನೆಗೆ. ಹಾಗಿರುವಾಗ ಈ ಪುಸ್ತಕನೂ ಕೂಡ ಅಂಥ ಸಮಯದಲ್ಲೇ ಬರೆದಿದ್ದರಿಂದ ಅದು ಹೋಗ್ಬಿಡ್ತು, ಅದು ಕೈಗೆ ಸಿಗಲಿಲ್ಲ. ಅದು ಭಾರತಕ್ಕೆ ಕಳಿಸಿದ್ರು, ಅವರು ಸರಿಯಾಗಿ ತರೋಕ್ಕಾಗಲಿಲ್ಲ. ಅವಾಗೆಲ್ಲ ಹಡಗಿನಲ್ಲಿ ಪ್ರಯಾಣ ಅಲ್ವೇ, ತಿಂಗಳಾನುಗಟ್ಟಲೆ ಮಾಡ್ತಾಯಿದ್ರು. ಹಾಗಾಗಿ ಸಿಖ್ಖರ ಇತಿಹಾಸ ಹೋಗ್ಬಿಡ್ತು. ಇದು ಆಮೇಲೆ ಬರೆದಿದ್ದು ಇವೆರಡೂ. ಇದು ಮೊದಲು ಬಂತು. ಯಾವುದು ಇತಿಹಾಸ, ಭಾರತೀಯ ಇತಿಹಾಸದ 6 ಚಿನ್ನದ ಯುಗಗಳು ಅಂತ ಒಂದು, ಮತ್ತು ಇದು ಒಂದು ಯಾವುದು ಮರಾಠ ಮೂಮೆಂಟ್ ಅಂತ ಒಂದು. ನೋಡಿ, ಇದನ್ನು ಬರೆಯೋದಕ್ಕೆ ಮೊದಲು ಅವರು ಆ ಒಂದು ಪ್ರಶ್ನೆ ಆಗಲೇ ನಾನು ಹೇಳಿದ್ನಲ್ಲ, ಏನು ಈ ಹಿಂದೂ ಅಂದರೆ ಯಾರು ಅಂತ ಏನು ಇವತ್ತಿಗೂ ಕೂಡ ಇನ್ನೂ ಚರ್ಚೆ ಆಗ್ತಾ ಇದೆ. ಯಾವುದೋ ಒಂದು ಅಪಶಬ್ದ. ಹಿಂದೂ ಶಬ್ದಕ್ಕೆ ಅವರು ಕೊಟ್ಟಿರೋ ಅರ್ಥ ಹೌದು, ಅಪಶಬ್ದನೇ. ಈಗ ಅವರು ಹಿಂದೂಗಳನ್ನು ಮುಸಲ್ಮಾನರು ಅಲ್ಲದೆ ಇರೋರನ್ನ ಏನಂತ ಕರೀತಾರೆ ಅವರು? ಕಾಫಿರ್ ಅಂತಲ್ವಾ. ಸೊ ಕಾಫಿರ್ ಅಂದರೆ ಸೆಕೆಂಡ್ ರೇಟ್ ಸಿಟಿಜನ್, ಕೀಳು ಅಂತ. ಸೊ ಹಿಂದೂಗೆ ಅವ್ರು ಕೀಳು ಅಂತ ತಾನೇ ಕೊಡ್ತಾರೆ. ಹಿಂದೂಗಳನ್ನು ನಾಶ ಮಾಡ್ತಾ ಇದ್ದಂಥ ಜಾಗಕ್ಕೆ ಹಿಂದೂ ಕುಶ್ ಪರ್ವತ ಅಂತಲೇ ಹೆಸರಿಟ್ಟಿದ್ದಾರೆ ಅವರು. ಕೀಳರ್ಥ ಇದೆ ಸರಿ, ಆದರೆ ಯಾರು ಕೊಟ್ಟಿರೋದು ಅದು? ಯಾಕೆ ಕೊಟ್ಟಿರೋದು? ಯಾಕೆ ಕೊಟ್ಟರು? ಅವರ ದೃಷ್ಟಿಯಿಂದ ನೋಡಿ. ಇವಾಗ ನಿಮ್ಮನ್ನು ಅವರ ದೃಷ್ಟಿಯಿಂದ ನೋಡ್ಕೋತೀರಾ? ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮೊನ್ನೆ ನಮ್ಮ ಯಾರೋ ಒಬ್ಬರು ಜಾರಕಿಹೊಳಿ ಅನ್ನೋರು ಹೇಳಿದ್ರಲ್ಲ, ಹಿಂದೂ ಅನ್ನೋದು ಕೀಳರ್ಥ ಇದೆ ಅಂತ. ನಿಮಗಷ್ಟೇ, ನೀವು ಕೀಳು, ಅದಕ್ಕೆ ನಿಮಗೆ ಕೀಳರ್ಥ ಬಿಟ್ಟು ಬೇರೆ ಅರ್ಥನೇ ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ಸಾವರ್ಕರ್ ಮಾಡಿದ್ದು ಹಿಂದೂ ಅಂದರೆ ಏನು ಅಂತ. ಹಿಂದೂ ಅನ್ನೋದಕ್ಕೆ ಬೇಕಾದಷ್ಟು ವಿವರಣೆಗಳಿರ್ಬೋದು. ಸಿಂಧು ಹಿಂದೂ ಆಯಿತು ಅಂತ, ಅದು ಒಂದು. ಅದೆಲ್ಲ ಇರಲಿ, ಟೆಕ್ನಿಕಲ್ ಅದು, ಅಂದರೆ ಭಾಷಿಕವಾಗಿ. ಈಗ ಹಕಾರ ಪಕಾರವಾಗುತ್ತೆ, ಹೂ ಅನ್ನೋದು ಪೂ ಅಂತಾಗುತ್ತೆ. ಈ ಥರ ಭಾಷೆಯಲ್ಲಿ ವ್ಯತ್ಯಾಸಗಳಾಗ್ತಾ ಆಗುತ್ತೆ. ಉಚ್ಚಾರಕ್ಕೆ ಬರದೇ ಇದ್ದವರು ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರಿಸೋದನ್ನು ಇವತ್ತಿಗೂ ನೋಡ್ತೇವೆ. ಸಕಾರ ಹಕಾರವಾಯಿತು, ಅದರಿಂದ ಸಿಂಧು ಹೋಗಿ ಹಿಂದೂ ಆಯಿತು, ಇದೆಲ್ಲ ಓಕೆ. ಆಮೇಲೆ ಇನ್ನೊಂದು ಇಂದು ಯಾವದಿಂದು ಸರೋವರಂ ಅಂತ ಹೇಳ್ತಾರೆ. ಹಿಮಾಲಯದಿಂದ ಹಿಡಿದು ಇಂದು ಸರೋವರದವರೆಗೆ, ಅಂದರೆ ಕೆಳಗಿನವರೆಗೆ ಇರುವಂತಹ ಭೂಭಾಗ, ಅಂದರೆ ಆ ಹೀನು ಇದೂನು ಸೇರಿದ್ರೆ ಹಿಂದೂ ಅಂತಾಗತ್ತೆ ಅಂತ. ಈ ಪುರಾಣಗಳಲ್ಲಿ ಬೇಕಾದಷ್ಟು ವಿಚಾರಗಳಿದೆ. ಪುರಾಣ ಅಂದರೆ ಮಿಥ್ಯಾ ಅಲ್ಲ, ಸುಳ್ಳಲ್ಲ, ಕಲ್ಪನೆ ಅಲ್ಲ, ಕಟ್ಟುಕತೆ ಖಂಡಿತ ಅಲ್ಲ. ಅದರಿಂದ ಪುರಾಣಗಳ ಬಗ್ಗೆನೂ ಒಮ್ಮೆ ನಾವು ಸರಿಯಾಗಿ ತಿಳ್ಕೊಳ್ಳೋ ಹಾಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಇರಲಿ, ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಹಿಂದೂ ಅಂದರೆ ಯಾರು ಅಂತ ನೋಡಿ. ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತು. ಒಂದು ಬ್ರಿಟಿಷರ ಒಂದು ಪಾರಮ್ಯವನ್ನು ಮೆರೀತಾ ಇದ್ದರು. ಅವರೇ ಬುದ್ಧಿವಂತರು, ಅವರೇ ಇದು ಜ್ಞಾನ ವಿಜ್ಞಾನಗಳನ್ನೆಲ್ಲ ಇಟ್ಕೊಂಡಿದ್ದು ಆವಾಗಿನ ಕಾಲಕ್ಕೆ. ಶಸ್ತ್ರಗಳನ್ನು ತಂದಿದ್ದವರು, ಅದು ಸರಿ ಒಪ್ಕೊಳ್ಳೋಣ. ಆದರೆ ಅದಕ್ಕೆಲ್ಲ ಆ ಇಂಡಸ್ಟ್ರಿಯಲೈಸೇಷನ್ಗೆ ಭಾರತದಿಂದನೇ ಹೋಗಿದ್ದಿದ್ದು ದುಡ್ಡು. ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿತ್ತು ನಮ್ಮ ಭಾರತ ದೇಶದಲ್ಲಿ, ಅದು ಬೇರೆ ಕತೆ. ಭಾರತ ಸಕಲ ನಾಗರಿಕತೆಗಳ ತವರೂರಾಗಿತ್ತು, ಅಷ್ಟು ಅಭಿವೃದ್ಧಿ ಹೊಂದಿದಂಥ ದೇಶ ಆಗಿತ್ತು, ತುಂಬ ಮುಂದುವರಿದಂಥ ದೇಶ. ಅದರಿಂದ ಈ ಹಿಂದೂ ಅನ್ನೋದನ್ನು ಇಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರಲ್ಲ, ಸರಿಯಾದಂಥ ಒಂದು ಅದಕ್ಕೆ ಲಕ್ಷಣ, ಡೆಫಿನೇಷನ್ ಎಲ್ಲ ಕೊಡಬೇಕು ಅಂತ ಅನ್ನಿಸ್ತು. ಆದರೆ ಅಷ್ಟು ಸುಲಭ ಅಲ್ಲ ಅದನ್ನು ಕೊಡೋದು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಪ್ರಾಕ್ಟಿಕಲ್ ಡೆಫಿನೇಷನ್ ಕೊಡ್ತಾರೆ. ಈಗ ನಮ್ಮ ದೇಶದಲ್ಲಿ ಯಾರ್ಯಾರು ಇದ್ದೀವಿ ನಾವು? ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಯಾರನ್ನೂ ಹೊರಗೆ ದಬ್ಬೋಕ್ಕಾಗೋದಿಲ್ಲ. ಎಲ್ಲರೂ ನಮ್ಮ ನೆಲ ಇದು ಅಂತ ಇಲ್ಲಿ ಕೂತಿದ್ದಾರೆ. ಇವರಲ್ಲಿ ಹಿಂದೂ ಯಾರು ಅಲ್ವಾ? ಈಗ ಅವ್ರು ಹೇಳ್ಕೊತಾರೆ ನಾವು ಮುಸ್ಲಿಮ್ರು ಅಂತ. ಅದಕ್ಕೆ ಅವರು ಡೆಫಿನೇಷನ್, ಕುರಾನಲ್ಲಿ ನಂಬಿಕೆ ಇರೋರೆಲ್ಲ ಮುಸ್ಲಿಮ್ರು ಹೀಗೆ ಹೇಳ್ಕೊತಾರೆ. ಈಗ ನಮ್ಮಲ್ಲಿ ಹಾಗೆ ಹೇಳೋಕ್ಕಾಗತ್ತಾ? ನಮ್ಮಲ್ಲಿ ಎಷ್ಟು ಪಂಥಗಳಿದೆ, ಎಷ್ಟು ಪಂಗಡಗಳಿದೆ. ನಾನು ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಂಥವ್ರು ಎಷ್ಟು ಜನ ಇದ್ದಾರೆ, ಅಥವಾ ಹೇಳ್ಕೊತಾರೆ ಬೇಕು ಅಂತ. ಅದಕ್ಕೋಸ್ಕರವಾಗಿ ಅವ್ರು ಏನು ಮಾಡಿದ್ರು, ಈ ಮತಪಂಥಗಳನ್ನೆಲ್ಲ ಬಿಟ್ಟುಬಿಟ್ರು. ನಮ್ಮ ದೇಶದಲ್ಲಿ ಮೊದಲಿಂದ ಈ ಭೂಮಿಗೆ ಅಂಟುಕೊಂಡಿರೋರು, ಈ ಭೂಮಿಯ ಬಗ್ಗೆ ಪರಮ ಆದರಣೀಯವಾದಂತಹ ಭಾವವನ್ನು ಇಟ್ಕೊಂಡಿರೋವಂಥವರು ನಾವು ಹಿಂದೂಗಳು ಮೊದಲಿಂದ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ಹಿಂದೂ ಶಬ್ದವನ್ನು ಭಾರತದ ಭೂಮಿಗೆ ಜೋಡಿಸ್ತಾರೆ. ಹೇಗೆ ಅಂತ ಹೇಳ್ತೀನಿ. ಅವನೊಂದು ಡೆಫಿನೇಷನ್, ಒಳ್ಳೆಯ ಮನುನೋ ಯಾಜ್ಞವಲ್ಕ್ಯನೋ ಪರಾಶರಂತರ ಒಂದು ಸ್ಮೃತಿ ವಾಕ್ಯವನ್ನು ಬರೆದ ಹಾಗೆ ಫಸ್ಟ್ ಕ್ಲಾಸ್ ಸೂತ್ರವನ್ನು ಕೊಡ್ತಾರೆ ಅವರು. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪುಣ್ಯಭೂ ಪಿತೃಭೂಶ್ಚೈವ
ಸವೈ ಹಿಂದೂ ರೀತಿ ಸ್ಮೃತಃ ಹೀಗೆ ಹೇಳ್ತಾರೆ. ಇದು ಡೆಫಿನೇಷನ್ ಅವ್ರು ಕೊಟ್ಟಿರೋದು. ಅವರು ಒಳ್ಳೆ ಸಂಸ್ಕೃತ ವಿದ್ವಾಂಸರು. ಇದನ್ನು ಒಳ್ಳೆ ಹಿಂದಿನ ಕಾಲದ ಸ್ಮೃತಿ ವಾಕ್ಯದ ಹಾಗೆ ತುಂಬ ಸೊಗಸಾಗಿ ಬರೀತಾರೆ. ಏನು ಹಿಂದೂ ಅಂತ ಹೇಳಿದ್ರೆ ಅಂದರೆ, ಈಗ ನಿಮಗೆ ಒಂದು ಅಂಟು, ಒಂದು ನಂಟು, ಒಂದು ಶ್ರದ್ಧೆ, ಒಂದು ವಿಶ್ವಾಸ ಯಾರ ಬಗ್ಗೆ ಇರುತ್ತೋ ಅವರನ್ನು ನೀವು ಬಂಧು ಅಂತ ಕರಿತೀರ. ನಿಮಗೆ ಅವರು ರಕ್ತ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಆ ರೀತಿಯಾಗಿ ಇವರು ತೊಗೊಂಡ್ಬಿಡ್ತಾರೆ. ಅಂದರೆ ಹಿಮಾಲಯದಿಂದ ಹಿಡಿದು ಆ ಸಿಂಧು ಪರ್ಯಂತ, ಸಿಂಧು ಅಂದರೆ ಸಿಂಧು ನದಿ ವೆಸ್ಟಲ್ಲಿರೋದು, ಈಗ ಅಲ್ಲಿಗೆ ಹೋಗಿದೆಯಲ್ಲ ಇಂಡಸ್. ಇಲ್ಲಿ ಸಿಂಧು ಅಂದರೆ ಎರಡರ್ಥನೂ ಇದೆ. ಸಿಂಧು ನದಿ ಅಂತಲೂ ಆಗುತ್ತೆ, ಸಂಸ್ಕೃತದಲ್ಲಿ ಸಿಂಧು ಅಂದರೆ ಸಮುದ್ರನೂ ಆಗುತ್ತೆ. ಸೊ ಸಿಂಧು ನದಿಯಿಂದ ಅಂದರೆ ಅದರಿಂದ ಅದರ ಓರಗುಂಟ ಹಿಮಾಲಯ ಎಲ್ಲನೂ ಸೇರಿಕೊಡುತ್ತೆ ಇದರಲ್ಲಿ. ಆದರೆ ಇವರು ಬರೆದಿದ್ದವಾಗ ಸಿಂಧುವಿನವರೆಗೆ ವಿಶಾಲವಾದಂತಹ ಈ ಭೂಭಾಗ ಇದೆಯಲ್ಲ, ಈ ಭೂಭಾಗವನ್ನು ಯಾರು ನನ್ನ ಪುಣ್ಯಭೂಮಿ, ನನ್ನ ಪಿತೃಭೂಮಿ ಅಂತ ಗೌರವಿಸ್ತಾರೋ ಅವನೇ ಹಿಂದೂ ಅಂತಂದರು. ಈಗ ನೋಡಿ, ಇಲ್ಲಿ ಯಾರನ್ನೂ ಎಕ್ಸ್ಕ್ಲೂಡ್ ಮಾಡಿಲ್ಲ. ಈಗ ನೀವು ಕ್ರಿಶ್ಚಿಯನ್ನ, ಬೈ ಫೈತ್ ಯು ಮೈಟ್ ಬಿ ಎ ಕ್ರಿಶ್ಚಿಯನ್. ಸಪೋಸ್ ಇಫ್ ಯು ಕನ್ಸಿಡರ್ ದಿಸ್ ಈಸ್ ಯುವರ್ ಹೋಲಿ ಲ್ಯಾಂಡ್ ಅಂತ ಅಂದ್ಕೊಂಡ್ರೆ ನೀನು ಹಿಂದೂ ಆಗ್ಬೋದು. ಅಂದರೆ ಯಾರನ್ನು ಬೇಕು ಅಂತ ಬಿಟ್ಟಿದ್ದಲ್ಲ, ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್. ನೋಡಿ, ಫಸ್ಟ್ ಆಫ್ ಆಲ್ ಹಿಂದೂ ಧರ್ಮನೇ ಮೋಸ್ಟ್ ಇನ್ಕ್ಲೂಸಿವ್, ಎಲ್ಲರನ್ನೂ ಸೇರಿಸ್ಕೊಳ್ಳೋದು, ಅದು ಎಲ್ಲರನ್ನೂ ಒಳಗೊಳಿಸ್ಕೊಳ್ತದೆ, ಬೇರೆ ಅಂತ ಇಲ್ಲವೇ ಇಲ್ಲ. ಇದು ಈ ಭೂಮಿಯ ದೃಷ್ಟಿಯಿಂದಲೂ ಕೂಡ ಹೀಗೆ. ಆದರೆ ಅವರು ಹೋಲಿ ಲ್ಯಾಂಡ್ ಬೇರೆ ಇದೆ, ಅದು ಬೇರೆ ವಿಚಾರ. ಅದರ ಜೊತೆಗೆ ಇದನ್ನೂ ನೀನು ನಿನ್ನ ಪುಣ್ಯಭೂಮಿ, ನಿನ್ನ ಪಿತೃಭೂಮಿ ಅಂತ ಹೇಳಿದ್ರೆ ನಿನ್ನ ಆನ್ಸೆಸ್ಟ್ರಲ್ ಲ್ಯಾಂಡ್ ಅಂತ. ಪಿತೃ ಅಂತ ಹೇಳಿದ್ರೆ ನಾವು ಮಾತೃಭೂಮಿ ಅಂತ ಹೇಳ್ತಾ ಇಲ್ಲ, ಇವ್ರು ಯಾಕೆ ಪಿತೃಭೂಮಿ ಅಂತ ಹೇಳ್ತಾರೆ? ಅಯ್ಯೋ ಮಾತೃಭೂಮಿ ಅಂತಲೇ ಹೇಳೋದು. ಆದರೆ ಇಲ್ಲಿ ಹಾಗೆ ಅಂತ ಸೇರಿಸ್ಕೊಂಡಿದ್ದಾರೆ. ಅಂದರೆ ನಿನ್ನ ಪೂರ್ವಜರ ನಾಡು ಅನ್ನೋ ಅರ್ಥದಲ್ಲಿ. ಮಾತೃಭೂಮಿ ಅಂತ ಹೇಳಿದ್ರೆ ಅದೊಂದು ಬೇರೆ ಗೌರವದ ಭಾವ ಬರುತ್ತೆ. ಇಲ್ಲಿ ಪಿತೃಭೂಮಿ ಅಂತ ಹೇಳಿದ್ರೆ ನಿನ್ನ ಪೂರ್ವಜರ ನಾಡು. ಯಾವ ನಾಡನ್ನು ನೀನು ನಿನ್ನ ಪೂರ್ವಜರದು ಇದು ಒಂದು ಪವಿತ್ರವಾದಂತಹ ಭೂಮಿ ಭಾಗ ಅಂತ ಭಾವಿಸ್ತೀಯೋ ಅಂಥ ಭಾವನೆ ನಿನಗಿದ್ದಿದ್ದೆ ಆದರೆ ನೀನು ಹಿಂದೂ ಅಂತ ಹೇಳ್ಬೋದು. ಇದು ನೋಡೋದಕ್ಕೆ ತುಂಬ ಸರಳವಾಗಿದೆ, ಸಿಂಪಲ್ ಆಗಿದೆ, ಹೌದು. ಅದರ ಜೊತೆಗೆ ಯಾರನ್ನು ಎಕ್ಸ್ಕ್ಲೂಡ್ ಮಾಡದೇ ಇರೋವಂಥದ್ದು. ಈ ಭಾವನೆ ಇದ್ದರೆ ನೀನು ಹಿಂದೂ ಅಂತ. ಈ ರೀತಿಯಾಗಿ ಫಸ್ಟು ಅವರು ಹಿಂದುತ್ವ ಅನ್ನೋ ಪುಸ್ತಕವನ್ನು ಬರೆದರು. ಈ ರೀತಿ ಡೆಫಿನೇಷನ್ ಕೊಟ್ಟು ಯಾವುದು ಈ ದೇಶವನ್ನು ಉಳಿಸಿದೆ ಅಂತ ಹೇಳಿದ್ರೆ ಆ ಒಂದು ಭಾವ, ಈ ಭೂಮಿಯ ಬಗ್ಗೆ ಇವರಿಗಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಆದರಣೀಯವಾದ ಉನ್ನತ ಭಾವನೆ ಇದೆಯಲ್ಲ, ಅದೇ ಈ ದೇಶವನ್ನು ಉಳಿಸಿರೋದು. ಅದು ಇಲ್ಲದೆ ಇದ್ದಿದ್ರೆ ಯಾವತ್ತೋ ನೀವು ಬದಲಾಗ್ಬಿಡ್ತಾ ಇದ್ರಿ, ನೀವು ಮತಾಂತರಕ್ಕೆ ಒಗ್ಗಿಕೊಳ್ತಾ ಇದ್ರಿ. ಯಾತಕ್ಕೆ ಅಷ್ಟು ರೆಸಿಸ್ಟ್ ಮಾಡಿದ್ವಿ? ಒಂದು ರೀತಿಯಲ್ಲಿ ಅವರು ಹೇಳಿದ್ದಕ್ಕೆ ಎಷ್ಟು ಮಟ್ಟಿನ ಅರ್ಥ ಇದೆ ಅಂದರೆ, ನೋಡಿ, ಸಾಮಾನ್ಯ ಈ ಬ್ರಿಟಿಷರು ಆಳಿದ್ರು ಅಷ್ಟು ವರ್ಷ, ಮಹಮ್ಮದೀಯರು ಆಳಿದ್ರು ಅಷ್ಟು ವರ್ಷ, ಆದರೆ ಈ ದೇಶವನ್ನು ಏಕಮತಕ್ಕೆ ಅವ್ರಿಗೆ ತರಲಿಕ್ಕೆ ಆಗಲಿಲ್ಲ. ಅಂದರೆ ಈ ಜನರಲ್ಲಿ ಆ ಭಾವನೆ ಇಲ್ಲದೆ ಇದ್ದಿದ್ರೆ ಆಗೋಗ್ತಿತ್ತು. ಎಷ್ಟೋ ದೇಶಗಳು ಆಗ್ಬಿಟ್ಟಿದೆಯಲ್ಲ. ಸೊ ಇದು ನನ್ನ ಪುಣ್ಯಭೂಮಿ, ಇದು ನನ್ನ ಪೂರ್ವಜರ ಭೂಮಿ, ಇದರ ಸತ್ವವನ್ನು ನಾನು ಯಾವತ್ತಿಗೂ ಬಿಟ್ಕೊಡೋದಿಲ್ಲ, ಇದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಾದರೂ ಸಮರ್ಪಣೆ ಮಾಡ್ತೀನಿ, ಯಾವ ತ್ಯಾಗಕ್ಕೂ ಸಿದ್ಧ, ಯಾವ ಬಲಿದಾನನೂ ಮಾಡ್ತೀನಿ ಅಂತ ಆ ಒಂದು ಭಾವದಲ್ಲಿ ಪ್ರಾಣಾರ್ಪಣೆ ಮಾಡೋದಕ್ಕೂ ಸಿದ್ಧವಾಗಿದ್ದಂತಹ ಜನಾಂಗ ಇದ್ದಿದ್ದರಿಂದಾನೇ ಮಾಡಿದ್ದು. ಇದನ್ನು ಬರೀತಾರೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅವರು ಪುಸ್ತಕವನ್ನೇ ಬರೆದರು, ಅದನ್ನು ಜಿ.ಬಿ. ಹರೀಶ್ ಅವರು ಕನ್ನಡಕ್ಕೆ ತಂದರು. ಅದು ತುಂಬ ಪ್ರಚಾರ ಆಗಿದೆ ಪುಸ್ತಕ. ತುಂಬ ಜನ, ಸುಮಾರು 50,000 60,000 ಕಾಪಿಗಳೆಲ್ಲ ಸೇಲ್ ಆಗಿದೆ. ಅಂದರೆ ಜನಕ್ಕೆ ಬೇಕಾಗಿತ್ತು ಇಂಥ ವಿಚಾರಗಳು. ಇವರು ಮಹಾ ಬುದ್ಧಿವಂತ ಮನುಷ್ಯ, ತುಂಬ ಅನಲಿಟಿಕಲ್ ಇಂಟೆಲಿಜೆನ್ಸ್ ಇವ್ರದ್ದು. ಪ್ರತಿಯೊಂದನ್ನು ಕೂಡ ವಿಚಾರ ಮಾಡಿ ತರ್ಕಬದ್ಧವಾಗಿ ನಿರೂಪಣೆ ಮಾಡುವಂಥದ್ದು. ಹೀಗೆ ಈ 3 ಪುಸ್ತಕಗಳನ್ನು ಬರೆದ್ರಲ್ಲ, ಇದನ್ನು ನಾವು ನೋಡಲೇಬೇಕಾಗಿರುವಂಥದ್ದು. ಇತಿಹಾಸ, ಭಾರತೀಯನೊಬ್ಬ ಅದೇನೋ ಅಪ್ರತಿಮ ದೇಶಭಕ್ತನಾದಂಥ, ಮೇಧಾವಿಯಾದಂತಹ, ಬುದ್ಧಿವಂತನಾದಂತಹ ಒಬ್ಬ ವ್ಯಕ್ತಿ ಬರೆದಿರುವಂತಹ ಪುಸ್ತಕ. ಆದ್ದರಿಂದ ಇದು ಅಧ್ಯಯನ ಅರ್ಹ. ಒಂದು. ಇನ್ನೊಂದು, ಅದರಲ್ಲಿರುವಂತಹ ಚಿಂತನ ಪ್ರಕಾರ ಯಾವುದೇ ಒಂದು ದೊಡ್ಡ ವಿಷಯವನ್ನು ತಗೊಂಡಾಗ ಫಸ್ಟ್ ಯು ಹ್ಯಾವ್ ಟು ಮೇಕ್ ಎ ಸಿಸ್ಟಮೆಟೈಸೇಷನ್, ಅಂದರೆ ಒಂದು ಕೆಟಗರಿ ಮಾಡಬೇಕು, ಅಂದರೆ ವಿಭಾಗ ಮಾಡ್ಕೋಬೇಕು. ಇವರು ಅದನ್ನೇ ಪ್ರಾಚೀನ, ಮಧ್ಯ ಇದೆಲ್ಲ ಮಾಡ್ಕೊಂಡಿದ್ದಾರೆ ಬೇರೆಯವರು ಮಾಡಿದ ಹಾಗೆ. ಆದರೆ ಈ ದೇಶದ ಇತಿಹಾಸವನ್ನು ಮೊದಲನೇದಾಗಿ ಇಸ್ಲಾಂ ಪೂರ್ವಯುಗ, ಇಸ್ಲಾಂ ನಂತರದ ಯುಗ ಅಂತ ಎರಡಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ.
ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಇಸ್ಲಾಂ ಒಬ್ಬರೇ ಅಲ್ಲ ನಮ್ಮ ಈ ದೇಶದ ಮೇಲೆ ಹೇರಿ ಬಂದು ದಾಳಿ ಮಾಡಿದ್ದು. ಅದಕ್ಕೆ ಮೊದಲು ಎಷ್ಟು ಜನ ಆಗಿತ್ತಲ್ವ, ಅಲೆಕ್ಸಾಂಡರ್ನ ಕಾಲದಿಂದ 1000 ವರ್ಷದವರೆಗೆ ನಡೆದಿತ್ತು. ಆದರೂ ಕೂಡ ಹೀಗೆ ಮಾಡ್ಕೋಬೇಕು ಅಂತ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ. ಹೀಗೆ ತುಂಬ ವ್ಯವಸ್ಥಿತವಾಗಿ. ಆಮೇಲೆ ಬ್ರಿಟಿಷರು ಬಂದರು. ಬ್ರಿಟಿಷರ ಕೈಯಲ್ಲಿ ಅವತ್ತಿನ ಕಾಲದಲ್ಲಿ ಆಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿದ್ದಿದ್ದರಿಂದ ಇವರು ಸೋತರು. ದಟ್ ಒನ್ ಆಫ್ ದಿ ಮೇನ್ ರೀಸನ್ಸ್. ಹಾಗೆ ಸೋತಾಗಲೂ ಕೂಡ ಇವರು ಉಳ್ಕೊಂಡ್ರಲ್ಲ, ಇದಕ್ಕೇನು ಕಾರಣ? ಈ ಹಿಂದುತ್ವವನ್ನು ಅಂದರೆ ಹಿಂದೂತನವನ್ನು, ತಮ್ಮ ಆತ್ಮವಿಶ್ವಾಸವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡಿದಂತಹ ತತ್ಕಾಲದ ವೀರರು ಯಾರು ಅಂತ, ಅದು ಮರಾಠರು. ಅದು ಬಹಳ ಪ್ರಮುಖವಾದದ್ದು. ಅಂದರೆ ಬ್ರಿಟಿಷರಿಗೆ ಭಾರತ ದೇಶ ಪೂರ್ತಿ ಟ್ರಾನ್ಸ್ಫರ್ ಆಗಿದ್ದು ಮುಸಲ್ಮಾನರ ಕೈಯಿಂದ, ಮೊಘಲರ ಕೈಯಿಂದ ಅಲ್ಲ. ಮೊಘಲರ ಆಳ್ವಿಕೆ ಮುಗಿದಿತ್ತಲ್ಲಿಗೆ, ಮರಾಠರಿಂದ ಅವ್ರು ಕಿತ್ಕೊಂಡಿದ್ದು ಅಂತ. ಅದು ಈಗಲೂ ಹೇಳ್ತಾರೆ ನಾವು 800 ವರ್ಷ ಆಳಿದ್ದೀವಿ ಅಂತ. ನಮ್ಮನೆಲ್ಲ ಅಂತ ಒಂದು ಅದಲ್ಲ, ಇತಿಹಾಸನ ಸರಿಯಾಗಿ ಓದಬೇಕು ನಾವು ಅಂತ. ಅದು ಒಂದು ತುಂಬ ಸೊಗಸಾದಂತಹ ಒಂದು ನಿರೂಪಣೆ ಅದರಲ್ಲಿ. ಇನ್ನೊಂದು ಇತಿಹಾಸ, ಇದು ಸಿಖ್ಖರ ಇತಿಹಾಸ ಪುಸ್ತಕ ಸಿಗಲೇ ಇಲ್ಲ. ಆದರೆ ಅದರಲ್ಲಿ ಏನು ಬರೆದಿದ್ದೇನೆ ಅನ್ನೋದನ್ನು ಅಲ್ಲಲ್ಲಿ ಈ ಇತಿಹಾಸವನ್ನು ಹೇಳುವಾಗ, ಯಾಕೆಂದರೆ ಸಿಖ್ಖರು ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ಜನಾಂಗ. ಈ ದೇಶ ಧರ್ಮವನ್ನು ಉಳಿಸೋದಕ್ಕೆ ಅವರ ಕೊಡುಗೆ ಅಪಾರವಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಅಲ್ಲಲ್ಲಿ ಅದು ಬರುತ್ತೆ. ಹೀಗೆ ಇತಿಹಾಸ ನಿಜವಾಗ್ಲೂ ಅಧ್ಯಯನ ಯೋಗ್ಯವಾಗಿರುವಂಥದ್ದು. ನಾವು ತುಂಬ ಚೆನ್ನಾಗಿ ಅದರ ಅಂಶಗಳನ್ನು ಗ್ರಹಿಸಬೇಕು ಅಂತ ಹೇಳ್ತಾ, ಮುಂದೆ ನಾವು ಇದನ್ನು ಇನ್ನೂ ವಿಶಾಲವಾದಂತಹ ರೀತಿಯಲ್ಲಿ ಸಮಗ್ರವಾಗಿ ಅಧ್ಯಯನ ಮಾಡೋಣ. ಯಾಕೆಂದರೆ ಎಳೆಯಾಗಿ ಇದನ್ನು ಬಿಡಿಸಿಡಬೇಕಾದಂಥ ಜರೂರತ್ತಿದೆ. ಯಾಕೆಂದರೆ ಅವರವರ ಮೂಗಿನ ನೇರಕ್ಕೆ, ಅವರವರ ಸ್ವಾರ್ಥದ ಕಾರಣಕ್ಕಾಗಿ ನಾವು ಇತಿಹಾಸವನ್ನು ಜನರೆದುರು ಇಡ್ತಾ ಬರ್ತಾ ಇದ್ದೇವೆ. ರಾಜಕಾರಣಿಗಳು ಹೇಳುವ ಒಂದು ಇತಿಹಾಸ, ಈ ಧರ್ಮಕಾರರು ಹೇಳುವ ಒಂದು ಇತಿಹಾಸ, ಇನ್ನೊಂದು ಬೇರೆ ಬೇರೆ ರೀತಿಯದ್ದು. ಆದ್ದರಿಂದ ಈ ಥರದ ಒಂದು ಸಾಧ್ಯತೆಗಳನ್ನು ನಾವು ಜನರಿಗೆ ಇಟ್ಟರೆ ಪ್ರಾಯಶಃ ಮುಂದಿನ ಜನಾಂಗಕ್ಕೆ ಅದು ನಿಜವಾದ ಇತಿಹಾಸ ಏನು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಒಂದು ಪುಣ್ಯ ನಮಗೂ ಸ್ವಲ್ಪ ಬರ್ಬೋದು. ನಮಸ್ತೆ ಮೇಡಮ್. ನಮಸ್ಕಾರ.